ಎಲ್ರಿಗೂ ನಮಸ್ಕಾರ. ನಾನಿವತ್ತು ನಿಮ್ಗೊಂದು ಒಳ್ಳೆ ಹೋಮ್ ರೆಮಿಡಿನ ಹೇಳ್ಕೊಡೋಕೆ ಬಂದಿದ್ದೀನಿ. ಅದೇನಪ್ಪ ಅಂತಂದರೆ ತೈಲ ಮುಕ್ಕಳಿಸುವಿಕೆ. ಇಟ್ ಮೀನ್ಸ್ OTP, ಆಯಿಲ್ ಪುಲ್ಲಿಂಗ್ ಟ್ರೀಟ್ಮೆಂಟ್ ಅಂತ ಹೇಳ್ತಾರೆ ಇದನ್ನು. ನಾವು ಇದನ್ನು ಮನೆಯಲ್ಲೇ ಮಾಡ್ಕೊಳ್ಬೋದು. ಹೇಗೆ ಮಾಡೋದು ಅಂತ ಅಂದರೆ, ಮೊದಲಿಗೆ ನಾವು ಒಂದು 10 ml ನಷ್ಟು, ಇಟ್ ಮೀನ್ಸ್ ಒಂದು 2 ಟೀ ಸ್ಪೂನ್ನಷ್ಟು, 2 ಸ್ಪೂನ್ನಷ್ಟು ಎಳ್ಳೆಣ್ಣೆ ಅಥವಾ ಸೂರ್ಯಕಾಂತಿ ಎಣ್ಣೆ, ಸನ್ಫ್ಲವರ್ ಆಯಿಲ್, ಈ ಎರಡರಲ್ಲಿ ಯಾವುದು ನಿಮಗೆ ಅವೈಲೇಬಲ್ ಇದೆಯೋ ಅದನ್ನು ನೀವೇನು ಮಾಡಬೇಕು ಅಂದರೆ, ಎವ್ರಿ ಡೇ ಮಾರ್ನಿಂಗು ಬರೀ ಹೊಟ್ಟೆನಲ್ಲಿ ಅಥವಾ ಖಾಲಿ ಹೊಟ್ಟೆನಲ್ಲಿ ಎದ್ದ ತಕ್ಷಣವೇ ಸ್ವಲ್ಪ ಹಲ್ಲನ್ನು ಬ್ರಷ್ ಮಾಡಿಬಿಟ್ಟು ಮಾಡಿದ್ರೆ ಇನ್ನೂ ಒಳ್ಳೆಯದು. ಬ್ರಷ್ ಮಾಡಿಕೊಂಡು ನೆಕ್ಸ್ಟು ನೀರು ಏನೂ ಕುಡಿದಿರ 20 ಮಿನಿಟ್ಸ್ವರೆಗೂ ಏನು ಮಾಡಬೇಕು ಅಂತಂದರೆ, ಈ ಒಂದು ಎಳ್ಳೆಣ್ಣೆ ಅಥವಾ ಸೂರ್ಯಕಾಂತಿ ಎಣ್ಣೆನ 10 ml ನಷ್ಟು ಯಾವುದು ಸಿಗುತ್ತೆ ಅದನ್ನು 10 ml ನಷ್ಟು ನಾವು ಹಾಕ್ಕೊಂಡು ಬಾಯಲ್ಲಿ ಮುಕ್ಕಳಿಸ್ಬೇಕು. ಎಲ್ಲಿವರೆಗೂ ಅಂತಂದರೆ 20 ಮಿನಿಟ್ಸ್ವರೆಗೂ ನಾವು ಇದನ್ನು ಮುಕ್ಕಳಿಸ್ಬೇಕಾಗುತ್ತೆ. ಮುಕ್ಕಳಿಸಿದ ನಂತರ ಫಸ್ಟಿಗೆ ಆಯಿಲ್ ಇದ್ದಿದ್ದು ಅದು ಕ್ರಮೇಣ ಡೈಲ್ಯೂಟ್ ಆಗ್ತಾ ವಾಟರ್ ಕಂಟೆಂಟಿಗೆ ಬರುತ್ತೆ 20 ಮಿನಿಟ್ಸ್ವರೆಗೆ. ಅಲ್ಲಿವರೆಗೂ 20 ಮಿನಿಟ್ಸ್ವರೆಗೂ ಮಾಡಿದ್ರೆ ನಿಮ್ಮದು ಹಲ್ಲಿನ ಒಂದೊಂದು ಫೋರ್ಸ್ವರ್ ಒಳಗೂ ಕೂಡ ಅದು ಹೋಗಿ ಏನು ಬ್ಯಾಕ್ಟೀರಿಯಾಸ್ ಇರುತ್ತೆ, ವೈರಸ್ಗಳಿರುತ್ತೆ, ಎಲ್ಲನೂ ಹೊರಗಡೆ ತೆಗೆದು ಬಿಡುತ್ತೆ. ಆಮೇಲೆ ಮುಕ್ಕಳಿಸೋ ಟೈಮಲ್ಲಿ ಏನಾದರೂ ನುಂಗೋ ಹಾಗಿಲ್ಲ, ಅದನ್ನು ರಿಟರ್ನ್ ನುಂಗಬಾರ್ದು. ನುಂಗದೇ ಇದ್ದರೆ ಒಳ್ಳೆಯದು. ಇನ್ ಕೇಸ್ ಏನೋ ಆಗಿ ನುಂಗಿದ್ವಿ ಅಂದರೂ ತೊಂದರೆ ಏನೂ ಇಲ್ಲ, ದೇಹಕ್ಕೆ ಅಪಾಯಕಾರಕವಾದಂಥದ್ದೇನೂ ಇಲ್ಲ. ಭಾಳ ಅಂತಂದರೆ ಸ್ವಲ್ಪ ಲೂಸ್ ಮೋಷನ್ ಆಗ್ಬೋದು, ಒಂದು ಟೈಮು ಭೇದಿ ಆಗ್ಬೋದು, ಹೊಟ್ಟೆ ನೋವು ಬಂದು ಸ್ವಲ್ಪ ಆಗ್ಬೋದು ಅಷ್ಟೇ. ಅದಕ್ಕೂ ಹೊರತಾಗಿ ಬೇರೆ ಏನು ನಿಮಗೆ ಸೈಡ್ ಎಫೆಕ್ಟ್ಸ್ ಅಂತೂ ಇದರಿಂದ ಏನೂ ಆಗೋದಿಲ್ಲ. ದಯಮಾಡಿ ಇದನ್ನು ಪ್ರತಿನಿತ್ಯ ಪ್ರತಿಯೊಬ್ಬರು ಮನೆಯಲ್ಲಿ 5 ವರ್ಷದ ಮಕ್ಕಳಿಂದ ಹಿಡಿದು ಅಪ್ ಟು ಏಜ್ ಆಗೋವರೆಗೂ ಯಾರ್ಯಾರೆಲ್ಲ ಇದ್ದೀರಿ ಎಲ್ಲ ಏಜ್ನವ್ರಿಗೂ ಕೂಡ ಇದೇನಾಗುತ್ತೆ 5 and above ಏಜ್ ಅವ್ರಿಗೆ ನಾನು ಹೇಳ್ತಾ ಇರೋದು. ಎಲ್ಲರೂ ಏನು ಮಾಡಬೇಕು, ಮನೆಯಲ್ಲಿ ಎವ್ರಿ ಡೇ ಈ ಒಂದು ಪ್ರತಿನಿತ್ಯ ನಾವು ಆಯಿಲ್ ಪುಲ್ಲಿಂಗ್ ಟ್ರೀಟ್ಮೆಂಟ್ನ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಸುಮಾರು ಕಾಯಿಲೆಗಳಿಗೆ ನಾವು ಇದನ್ನು ಮನೆಮದ್ದಾಗಿ ನಾವು ಬಳಕೆ ಮಾಡ್ಕೊಳ್ಬಹುದಾಗಿದೆ. ಇವನ್ ನೆಗಡಿ, ಶೀತ, ಕೆಮ್ಮು, ಪಿಂಪಲ್ಸ್ ಅಥವಾ ಅಸ್ತಮ, ಮೂಲವ್ಯಾಧಿ, ಇನ್ನು ಸುಮಾರು ಮೈಕೈ ನೋವು, ಕೀಲು ನೋವು, ಏನೆಲ್ಲ ರೋಗಗಳಿರುತ್ತೆ. ಆಮೇಲೆ ಲಿವರ್, ಫ್ಯಾಟಿ ಲಿವರ್ ಅಥವಾ ಹಾರ್ಟಲ್ಲಿ ಏನಾದರೂ ಬ್ಲಾಕೇಜಸ್ ಇದ್ದರೆ ಅದು ಕೂಡ ಎಲ್ಲನೂ ನಾವೇನು ಮಾಡ್ಬೋದು, ಎವ್ರಿ ಡೇ ಮಾಡಬೇಕು. ಒಂದೇ ದಿನಕ್ಕೆ ಅದಕ್ಕೆ ರಿಸಲ್ಟ್ ಗೊತ್ತಾಗೋದಿಲ್ಲ ಫ್ರೆಂಡ್ಸ್. ಎವ್ರಿ ಡೇ ಈ ಒಂದು ನಾವು ಆಯಿಲ್ ಪುಲ್ಲಿಂಗ್ ಟ್ರೀಟ್ಮೆಂಟ್ನ ಮಾಡ್ಕೊಳ್ಳೋದ್ರಿಂದ ನಮ್ಮದು ತುಂಬಾ ಹೆಲ್ತನ್ನು ನಾವು ಓನಾಗಿ ಇಂಪ್ರೂವ್ ಮಾಡ್ಕೊಳ್ಬೋದು. ಹಲ್ಲು ಕೂಡ ಸಡಿಲ ಇದ್ದರೆ ಗಟ್ಟಿ ಆಗುತ್ತೆ, ಅಥವಾ ಹುಳುಕು ಹಲ್ಲಿದ್ರೆ ಅದನ್ನು ತೆಗೆಸಬೇಕು ಅಂತ ತುಂಬ ಜನರು ತಲೆಯಲ್ಲಿ ಅಯ್ಯೋ ಹೇಗಪ್ಪ ಮಾಡೋದು ಅನ್ನೋದಿದ್ರೆ ಅಂಥವ್ರಿಗೂ ಕೂಡ ಇದೊಂದು ಒಳ್ಳೆಯ ಟ್ರೀಟ್ಮೆಂಟು. ಸೊ ಫ್ರೆಂಡ್ಸ್, ಆದಷ್ಟು ಇದನ್ನು ಎಲ್ಲರಿಗೂ ಶೇರ್ ಮಾಡಿ, ಒಂದು ಮಾಹಿತಿ ಸಿಗೋ ಹಾಗೆ ಮಾಡಿ ಫ್ರೆಂಡ್ಸ್, ದಯವಿಟ್ಟು. ಥ್ಯಾಂಕ್ ಯು.